ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನೀನಿರಲು ಜೊತೆಯಲ್ಲಿ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್ ಶರ್ಮಿಳಾ ಹೇಳ್ತಾ ಇರ್ತಾಳೆ, ಪಾಪ ಮೇಡಮ್ ನೀವು ಆಫೀಸಲ್ಲಿ ಸಿಕ್ಕಾಬಟ್ಟೆ ಬ್ಯುಸಿ ಆಗಿರ್ತೀರಲ್ಲ, ಮನೇಲಿ ಏನು ಕೆಲಸ ಏನೇನು ಆಗ್ತಿದೆ ಅಂತ ಏನೂ ಗೊತ್ತಾಗಲ್ಲ ಅಲ್ವಾ ಅಂತ ಅನ್ಬೇಕಾದ್ರೆ ಪೀಠಿಗೆ ಹೇಳ್ಬೇಡ, ಸರಿಯಾಗಿ ಹೇಳು ಅದೇನಂತ ಅಂತ ಊರ್ಮಿಳಾ ಕೇಳ್ತಿರ್ಬೇಕಾದ್ರೆ, ನೀತು ಇದ್ದಾರಲ್ಲ ಅವರು ಪ್ರೆಗ್ನೆಂಟ್ ಅಂತೆ ಮೇಡಮ್ ಅಂತ ಅಂದಾಗ ಈ ಕಡೆ ಸಿಕ್ಕಾಬಟ್ಟೆ ಶಾಕ್ ಆಗಿ ಊರ್ಮಿಳಾ ಹಾಗೆ ನಿಂತ್ಕೊಬಿಡ್ತಾಳೆ. ಹಾಗೆ ಊರ್ಮಿಳಾ ಹೇಳ್ತಾ ಇರ್ತಾಳೆ, ನನ್ನ ಹತ್ರ ಸುಳ್ಳು ಹೇಳ್ಬೇಡ, ನೀನು ದುಡ್ಡು ತಗೊಂಡು ನನಗೆ ಸುಳ್ಳು ಹೇಳ್ತಿಲ್ಲ ತಾನೆ ಅಂತ ಅಂದಾಗ, ಚೇ ನಾನು ಯಾವತ್ತಾರ ಇಂಥ ಕೆಲಸ ಮಾಡ್ತೀನ ಮೇಡಮ್, ಅತ್ತೆ ಮಾವ ಹಾಸ್ಪಿಟಲ್ಗೆ ಹೋಗಿದ್ರಂತೆ, ಅವರು ಅಲ್ಲೇ ಹಾಸ್ಪಿಟ್ಲಿಗೆ ಚೆಕಪ್ಪಿಗೆ ಬಂದಿದ್ರಂತೆ, ವಿಶ್ ಮಾಡಿ ಬಂದಿದ್ದಾರೆ, ನನಗೆ ಹಂಗಂತ ಅಂದರು ಅಂತ ಅಂದಾಗ ತನ್ನ ಮನಸ್ಸಲ್ಲಿ ಊರ್ಮಿಳಾ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಬೈತಾ ಇರ್ತಾಳೆ. ಹಾಗಾದರೆ ಆಸ್ತಿ ಎಲ್ಲ ಅವ್ರ ಹೆಸ್ರಿಗೆ ಹೋಗುತ್ತೆ, ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗುತ್ತೆ, ಹಾಗಾಗಿ ನಾನು ಬಿಡಬಾರ್ದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಶರ್ಮಿಳಾ ಹೇಳ್ತಾ ಇರ್ತಾಳೆ, ಮೇಡಮ್ ಗುಡ್ ನ್ಯೂಸ್ ಹಾಗೆ ಗ್ರೇಟ್ ನ್ಯೂಸು ಶಾಕಿಂಗ್ ನ್ಯೂಸು ಎಲ್ಲ ಹೇಳಿದ್ನಲ್ವಾ, ಹಾಗಾದರೆ ನನಗೆ ಡೈಮಂಡ್ ನೆಕ್ಲೆಸ್ ಕೊಡ್ತಿದ್ದಲ್ವಾ ಅಂತ ಅನ್ಬೇಕಾದ್ರೆ, ಹಾಂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಈ ದಿನಕರ್ ದೇಸಾಯಿ ಕುಟುಂಬಕ್ಕೆ ಇನ್ನೊಬ್ಬ ವಾರಸ್ದಾರ ಬರ್ತಾ ಇದ್ದೇನೆ, ಇದನ್ನು ಕೇಳಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತ ಅಂದಾಗ, ಏನು ಮೇಡಮ್ ಖುಷಿ ಆಯಿತಾ ಏನು ನನಗಂತೂ ಗೊತ್ತಿಲ್ಲ, ದಯವಿಟ್ಟು ನನಗೇನಾದರೂ ಕೊಡ್ತೀರಲ್ವಾ ಅಂತ ಅಂದಾಗ, ನಿನ್ನ ಅಕೌಂಟಿಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತೀನಿ ನೋಡ್ಕೊ ಅಂತ ಅಂದಾಗ, ದುಡ್ಡು ಮಾತ್ರನ ಇನ್ನೇನು ಕೊಡಲ್ವಾ ಅಂತ ಅನ್ಬೇಕಾದ್ರೆ ಊರ್ಮಿಳಾ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಫೋನ್ ಕಟ್ ಮಾಡ್ತಾ ಇರ್ತಾಳೆ. ಹಾಗೆ ಕೋಪ ಮಾಡ್ಕೊಬಂದು ಚೇಂಬರಲ್ಲಿ ಕೂತ್ಕೊಂಡು ಸಿಕ್ಕಾಬಟ್ಟೆ ಜೋರಾಗಿ ನೀತುನ ಬೈಕೋತಾ ಇರ್ತಾಳೆ. ಅದು ಹೇಗೆ ನೀತು ನೀನು ತಾಯಿ ಆಗ್ತೀಯಾ, ನಾನಂತೂ ನೀನು ಸುಮ್ಮನೆ ಬಿಡಲ್ಲ, ನನ್ನ ಕಣ್ಮುಂದೆ ಎಷ್ಟು ದಿನ ನೀವು ಇಬ್ಬರು ಲವ್ ಬರ್ಡ್ಸ್ ಥರ ಓಡಾಡ್ತಾ ಇದ್ರಿ, ಅವಾಗಲೇ ನಾನು ತಡಿಬೇಕಿತ್ತು, ಪಾಪ ಅಂತ ಹೋಗ್ಲಿ ಅಂತ ಸುಮ್ಮನೆ ಬಿಟ್ಟೆ, ಅದು ಹೇಗೆ ನಿನ್ನ ಮಗು ಪ್ರಪಂಚಕ್ಕೆ ಬರುತ್ತೆ, ಪ್ರಪಂಚ ಮುಖನ ನೋಡುತ್ತೆ, ನಾನು ನೋಡ್ತೀನಿ, ಇದನ್ನು ತಡಿತೀನಿ ಅಂತ ಕೋಪದಿಂದ ಹೇಳ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ರಾಧಾ ಕೃಷ್ಣನ ಹತ್ರ ಬಂದು, ನಿಮ್ಮ ಹತ್ರ ಏನೋ ಕೇಳ್ತೀನಿ ಬೇಜಾರು ಮಾಡ್ಕೋಬೇಡಿ, ಇವತ್ತು ಅಟೆಂಡ್ ಮಾಡಿದ್ರಲ್ಲ ಮೀಟಿಂಗ್ ಅಂತ ಇಂಪಾರ್ಟೆಂಟ್ ಏನು ಇರಲಿಲ್ಲ ಅಲ್ವಾ ಅಂತ ಅಂದಾಗ, ಯಾಕಂಗೆ ಕೇಳ್ತಿದ್ದೆ ರಾಧಾ ಅಂತ ಅನ್ಬೇಕಾದ್ರೆ, ಇದನ್ನೆಲ್ಲ ಅಕ್ಕನೇ ಮ್ಯಾನೇಜ್ ಮಾಡ್ಕೋಬೋದಿತ್ತು, ಟ್ರಾನ್ಸಾಕ್ಷನ್ ಎಲ್ಲ ಅವರೇ ಮ್ಯಾನೇಜ್ ಮಾಡ್ಕೋಬೋದಿತ್ತಲ್ವಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಅದಕ್ಕೋಸ್ಕರ ನಾವು ಅಲ್ಲಿಂದ ಇಲ್ಲಿವರೆಗೂ ಬಂದ್ವಲ್ಲ, ಮೀಟಿಂಗ್ ಡ್ಯೂರೇಷನ್ ಸಹ ತುಂಬ ಚಿಕ್ಕದಾಗಿತ್ತಲ್ವಾ ಅಂತ ಅಂದಾಗ ಕೃಷ್ಣನಾಗ ಆಡ್ತಾ ಇರ್ತಾನೆ, ನಿನಗದೆಲ್ಲ ಅರ್ಥ ಆಗಲ್ಲ, ಅದಕ್ಕೆ ಹಾಗೆಯೇ ಪ್ರತಿಯೊಂದು ವಿಷಯನೂ ಸಹ ನನ್ನ ಗಮನಕ್ಕೆ ತರ್ತಾರೆ, ನಾವು ಬಿಸ್ನೆಸ್ ಬಗ್ಗೆ ಇಬ್ಬರು ಡೀಪಾಗಿ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಡಿಸಿಷನ್ನ ತೊಗೊಳ್ಳೋದು ಅಂತ ಕೃಷ್ಣ ಹೇಳ್ತಾ ಇರ್ತಾನೆ. ರಾಧಾ ಹೇಳ್ತಾ ಇರ್ತಾರೆ, ಇದನ್ನೆಲ್ಲ ಮ್ಯಾನೇಜ್ಮೆಂಟ್ ಅವರು ನೋಡ್ಕೋಬೋದಿತ್ತು, ಅದಕ್ಕೋಸ್ಕರ ಇಲ್ಲಿವರೆಗೂ ನಾವು ಮೀಟಿಂಗ್ ಬರಬೇಕಿತ್ತ ಅಂತ ಅಂದಾಗ, ಅದಕ್ಕೆ ಸ್ಟೈಲ್ ನಿನಗೆ ಗೊತ್ತಿಲ್ಲ, ಅವರು ತುಂಬ ಮ್ಯಾನೇಜ್ಮೆಂಟ್ನ ವಹಿಸ್ತಾರೆ, ಬಿಸ್ನೆಸ್ ಅಂದರೆ ಹಾಗೆ ಅವರಿಗೆ ಪ್ರಾಣ ಅಂತ ಹೇಳ್ತಾ ಇರ್ತಾನೆ. ಹಾಗೆ ರಾಧಾ ಮತ್ತೆ ಹೇಳ್ತಾ ಇರ್ತಾಳೆ, ನನಗೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಅಂದಾಗ, ಏನು ನಿನಗೆ ಗೊತ್ತಾ ಅದೇನು ಹೇಳು ಅಂತ ಅಂದಾಗ, ಅಷ್ಟಕ್ಕೂ ನಾನೇನು ಅದು ನಿಮಗೆ ಗೊತ್ತಾ ಅಂತ ಅನ್ಬೇಕಾದ್ರೆ ಕೃಷ್ಣ ಬೇಜಾರಾಗಿ ನಿಂತ್ಕೋತಾನೆ. ಸಾರಿ ರಾಧಾ, ನಿನ್ನ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಅಂದಾಗ, ಹೌದು ರೀ, ಮನೆಯವ್ರು ಹೇಳಿದ್ರು ಸುಮ್ಮನೆ ನನಗೆ ತಾಳಿ ಕಟ್ಬಿಟ್ರಿ, ಆದರೆ ನಾನು ಹಾಗಲ್ಲ, ನಿಮ್ಮ ಬಗ್ಗೆ, ನಿಮ್ಮ ಚಾಕ್ಲೇಟ್ ಮ್ಯಾನೇಜ್ಮೆಂಟ್ ಬಗ್ಗೆ, ಕಂಪನಿ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳ್ಕೊಂಡೆ ಕಲೆಕ್ಟ್ ಮಾಡಿ ನಾನು ನಿಮ್ಮನ್ನು ಮದುವೆ ಆಗಿದ್ದು ಅಂತ ಕೃಷ್ಣನ್ಗೆ ಹೇಳ್ತಾ ಇರ್ತಾಳೆ. ಹಾಗೆ ಕೃಷ್ಣ ಹೇಳ್ತಾ ಇರ್ತಾನೆ, ಸಾರಿ ರಾಧಾ, ಅವಾಗ ಕೇಳೋಕ್ಕೆ ನನಗೆ ಆಸಕ್ತಿ ಇರಲಿಲ್ಲ, ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಇವಾಗಿದೆ, ಏನು ಓದಿದೆಯಾ ಹೇಳು ಅಂತ ಅನ್ಬೇಕಾದ್ರೆ MBA ಇನ್ ಫೈನಾನ್ಸ್ ಹಾಗೆ ಗೋಲ್ಡ್ ಮೆಡಲಿಸ್ಟ್ ಕೂಡ ಅಂತ ಅಂದಾಗ ಕೃಷ್ಣನ್ಗೆ ಸಿಕ್ಕಾಬಟ್ಟೆ ಶಾಕ್ ಆಗಿ ಜೊತೆಗೆ ಖುಷಿಯಾಗಿ, ವಾಟ್ ರಾಧಾ ಏನು ಹೇಳ್ತಿದ್ಯಾ ಅಂತ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇರ್ತಾನೆ. ಹಾಗೆ ತುಂಬ ಖುಷಿಯಾಗಿ, ಸಾರಿ ರಾಧಾ, ನೀನು ಇಷ್ಟೆಲ್ಲ ಓದಿದ್ಯಾ, ನನಗೇನೋ ಸಿಕ್ಕಾಬಟ್ಟೆ ನಾಲೆಡ್ಜ್ ನಿನ್ನಿದೆ ಅಲ್ವಾ ಅಂತ ಅನ್ಬೇಕಾದ್ರೆ ಹ್ಞೂ ಅಂತ ಹೇಳ್ತಿರ್ಬೇಕಾದ್ರೆ, ಇವಾಗ ಕೇಳ್ತಿದ್ರಿಂದ ತಪ್ಪಾಗಿ ತಿಳ್ಕೊಬೇಡ ಅಂತ ಹೇಳ್ತಾ ಇರ್ತಾನೆ. ಪರವಾಗಿಲ್ಲ ಇವರೇ, ನನಗೇನು ಬೇಜಾರಿಲ್ಲ, ಆದರೂ ಇವಾಗಾದರೂ ಕೇಳಿದ್ರಲ್ಲ, ಆಸಕ್ತಿ ಇದೆಯಲ್ಲ, ಅದೇ ನನಗೆ ಖುಷಿ. ಹಾಗೆ ಒಂದೇ ಒಂದು ಲಾಸ್ಟ್ ಕ್ವಶನ್ ಕೇಳ್ತೀನಿ ಇವರೇ, ಅದೇನು ಕೇಳು ಅಂತ ಅನ್ಬೇಕಾದ್ರೆ, ಅಲ್ಲ ಇಷ್ಟು ಚಿಕ್ಕ ಮೀಟಿಂಗು, ಚಿಕ್ಕ ಡ್ಯೂರೇಷನ್ ಟೈಮ್, ಇದನ್ನು ಅಲ್ಲೇ ನಾವು ಅಟೆಂಡ್ ಮಾಡ್ಬೋದಿತ್ತಲ್ಲ, ಅಲ್ಲೇ ನೆಟ್ವರ್ಕ್ ಸಿಗ್ತಿತ್ತಲ್ವ ಅಂತ ಅಂದಾಗ, ಅದಕ್ಕೆ ಆ ಫಾರ್ಮ್ ಹೌಸ್ಗೆ ಹೋಗೋದು ಇಷ್ಟ ಇರಲಿಲ್ಲ, ಸೊ ಲಕ್ಸುರಿಯಾಗಿ ನಾವು ಲೈಫ್ನ ಎಂಜಾಯ್ ಮಾಡಬೇಕು ಅನ್ನೋದು ಇಷ್ಟ, ಅದಕ್ಕೋಸ್ಕರ ಸಣ್ಣ ಕಾರನ್ನ ಇಟ್ಕೊಂಡು ಇಲ್ಲೇ ಕಳಿಸಿದರೆ, ಇಲ್ಲಿ ನೋಡು ಎಷ್ಟು ಚೆನ್ನಾಗಿ ಲಕ್ಸುರಿಯಾಗಿ ಲೈಫ್ನ ಲೀಡ್ ಮಾಡ್ತಿದ್ದೀವಿ ಅಂತ ಕೃಷ್ಣ ಹೇಳ್ತಾ ಇರ್ತಾನೆ. ಓ ಹೌದಾ, ಅದನ್ನು ಸರಿ, ಅವ್ರು ಹೇಳಿದ್ದು ಕರೆಕ್ಟ್ ಅಂತ ಅಂದ್ಬಿಟ್ಟು ಮನಸ್ಸಲ್ಲಿ ರಾಧಾ ಯೋಚನೆ ಮಾಡ್ತಾ ಇರ್ತಾಳೆ. ಇವರು ನನಗೆ ಇಲ್ಲಿಗೆ ಬಂದಿದ್ದಕ್ಕೆ ಬೇಜಾರಿಲ್ಲ, ಆದರೆ ಆ ಫಾರ್ಮ್ ಹೌಸ್ ಸುತ್ತ ನಿಜ ಏನೋ ನಿಗೂಢವಾದ ರಹಸ್ಯ ಇದೆ ಅಂತ ನನಗೆ ಅನಿಸ್ತಿದೆ ಅಂತ ಹಳೆದೆಲ್ಲ ನೆನ್ಪು ಮಾಡ್ಕೋತಾ ಇರ್ತಾಳೆ. ಈ ಥರ ಕೇಶವನ ಕಟ್ಟಕ್ಕೆ ಕರ್ಕೊಂಡು ಹೋಗಿದ್ದು, ಹಾಗಾದ್ರೆ ಅಲ್ಲಿ ಯಾರು ಇರ್ಬೋದು ಅನ್ನೋ ಕ್ಯೂರಿಯಾಸಿಟಿ, ಹಾಗೆ ಭೈರವ ಕೇಶವನ ನಮ್ಮ ನೆಂಟರು ಅಂತ ಕರ್ಕೊಂಡು ಹೋಗಿದ್ದು, ಪ್ರತಿಯೊಂದನ್ನು ಕೂಲಂಕುಷವಾಗಿ ಈ ಕಡೆ ರಾಧಾ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಹಾಗೆ ಡೀಪಾಗಿ ಯೋಚನೆ ಮಾಡ್ತಾ ಇರಬೇಕಾದ್ರೆ, ರಾಧಾ ಏನು ಯೋಚನೆ ಮಾಡ್ತಿದ್ಯಾ, ನಾವು ಬಂದಿರೋ ಕೆಲಸನೂ ಮುಗಿಸಿಲ್ಲ, ನಾನು ಬೇಗ ರೆಡಿಯಾಗಿ ಬರ್ತೀನಿ, ನೀನು ರೆಡಿಯಾಗು, ಟಕ್ಕಂತ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೇಳಿ ಕೃಷ್ಣ ರೂಮ್ ಒಳಗಡೆ ಹೋಗ್ತಿರ್ಬೇಕಾದ್ರೆ ರಾಧಾ ಯೋಚನೆ ಮಾಡ್ತಾ ಇರ್ತಾಳೆ, ನನಗಾಗ್ತಿರೋ ಅನುಭವನ ಇವ್ರ ಹತ್ರ ಹೇಳ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ, ಫಸ್ಟ್ ಕ್ಲಿಯರಾಗಿ ಅದೇನು ಆ ಸತ್ಯ ಏನು ಅಂತ ನಾನು ಕಂಡುಹಿಡಬೇಕು, ಆಮೇಲೆ ಇವ್ರ ಹತ್ರ ಹೇಳ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೇನಂದ ಕಡೆ ಊರ್ಮಿಳಾ ಸಿಕ್ಕಾಬಟ್ಟೆ ಟೆನ್ಷನ್ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಮಾತಾಡ್ತಾ ಇರ್ತಾಳೆ. ಆ ಕಡೆ ನೋಡಿದರೆ ಕೇಶವ ಕೈ ತಪ್ಪಿಸಿ ಹೋಗ್ತಾ ಇದ್ದಾನೆ, ಇನ್ನೊಂದು ಕಡೆ ನೀತು ಪ್ರೆಗ್ನೆಂಟ್ ಆಗಿದ್ದಾಳೆ, ಎಲ್ಲ ಗ್ರಹಚಾರ ಒಟ್ಟಿಗೆ ಒಕ್ಕರ್ಸ್ಕೊಂಡಿದ್ದೀವಿ, ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ.
ಹಾಗೆ ಕೋಪ ಮಾಡ್ಕೊಂಡು ಒಳಗಡೆ ಬರ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಕೀರ್ತಿ ಓಡೋಡಿ ಬಂದು ಲಾಡನ್ನ ತೊಗೊಂಡು ಬಂದು ಅದಕ್ಕೆ ಮೊದಲು ಸ್ವೀಟ್ ತಿನ್ನಿ ಅಂತ ಬಾಯಿಗೆ ಕೊಡ್ತಾ ಇರ್ತಾನೆ. ಏನಕ್ಕೆ ಕೊಡ್ತಿದ್ದೀಯಾ ಅಂತ ಅನ್ಬೇಕಂದ್ರೆ ಒಂದು ಗುಡ್ ನ್ಯೂಸು, ನೀತು ಪ್ರೆಗ್ನೆಂಟ್ ಆಗಿದ್ದಾಳೆ, ನಾನು ಅಪ್ಪ ಆಗ್ತಿದ್ದೀನಿ, ನೀವು ದೊಡ್ಡಮ್ಮ ಆಗ್ತಿದ್ದೀರಾ ಅಂತ ಅಂದಾಗ ಅವಳೊಳಗೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಗುರಾಯಿಸ್ತಾ ಇರ್ತಾಳೆ. ಹಾಗೆ ಮಹಾಲಕ್ಷ್ಮಿ ಮತ್ತು ದಿನಕರ್ ಅವರಿಬ್ಬರು ಬಂದು ದೇವ್ರದಿಂದ ನಮ್ಮ ನೀತು ಪ್ರೆಗ್ನೆಂಟ್ ಆಗ್ತಿದ್ದಾಳೆ, ನಾವಿಬ್ಬರು ಅಜ್ಜಿ ತಾತ ಆಗ್ತಿದ್ದೀವಿ ಅಂತ ಖುಷಿಯಿಂದ ಹೇಳ್ತಾ ಇರ್ತಾರೆ. ಹಾಗೆ ಎಲ್ಲರೂ ಖುಷಿಯಿಂದ ಸ್ವೀಟ್ನ ತಿಂತಾ ಇರಬೇಕಾದ್ರೆ ಇವಳು ಮನಸ್ಸಲ್ಲೇ ಬೈಕೋತಾ ಇರ್ತಾಳೆ. ಎಲ್ಲರೂ ಸಹ ವಂಶದ ಗುಡಿ ಬರುತ್ತೆ ಅಂತ ಖುಷಿಯಾಗಿದ್ದಾರೆ. ನಾನು ಆ ರಾಧಾ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಮಾಡ್ತಾ ಈ ನೀತು ಬಗ್ಗೆ ನಾನು ಮರ್ತೇ ಬಿಟ್ಟಿದ್ದೆ. ಹಾಗಾದರೆ ಈ ದಿವಾನ್ ವಂಶಕ್ಕೆ ವಾರಸ್ತರವಾಗಿ ನೀತು ಹೊಟ್ಟೆಯಲ್ಲಿ ಮಗು ಹುಡ್ತಿದೆಯಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಕೇಶವ ಬೇರೆ ಕೃಷ್ಣ ಕೈಗೆ ಸಿಗಾಕೋತಿದ್ದಾನೆ. ಏನಾದ್ರು ಸಿಗಾಕೊಂಡು ಬಾಯ್ಬಿಟ್ರೆ ನನ್ನ ಗತಿ ಅಷ್ಟೇ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಏನು ಯೋಚನೆ ಮಾಡ್ತಿದ್ಯಾ ಅಂತ ಊರ್ಮಿಳ ಕೇಳಬೇಕಾದ್ರೆ ಏನಿಲ್ಲ ಅತ್ತೆ, ನೀತು ಮತ್ತು ಕೀರ್ತಿ ಇಬ್ಬರು ಸೇರ್ಕೊಂಡು ಅಂತ ಗುಡ್ ನ್ಯೂಸ್ ಕೊಟ್ಟರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ಈ ಮನೆಗೆ ಸೌಭಾಗ್ಯ ಇವಾಗ ಬರ್ತಾ ಇದೆ. ಅಷ್ಟಕ್ಕೂ ನೀತು ಎಲ್ಲಿ ಸ್ವೀಟ್ ಕೊಡಿ ಅಂತ ತೊಗೊಬಿಟ್ಟು ನೀತು ಮೇಲ್ಗಡೆ ಇದ್ದಾಳೆ ಅಮ್ಮ, ಅರೆಸ್ಟ್ ಮಾಡ್ತಿದ್ದಾಳೆ ಅಂತ ಅಂದಾಗ ನಾನೇ ಕೈಯಾರ ಅವಳಿಗೆ ಸ್ವೀಟ್ ತಿನ್ನಿಸ್ಬೇಕು, ನಡ್ರಿ ಹೋಗೋಣ ಅಂತ ಎಲ್ಲನೂ ಕಳ್ಕೊಂಡು ಮೇಲಕ್ಕೆ ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಕೃಷ್ಣ ಮತ್ತು ರಾಧಾ ಇಬ್ಬರು ಸಹ ರೆಡಿಯಾಗಿ ದೇವಸ್ಥಾನಕ್ಕೆ ಬರ್ತಾ ಇರಬೇಕಾದ್ರೆ ಭೈರವ ಬೇಕು ಬೇಕು ಅಂತ ಸುಸ್ತಾಗಿ ಓಡಿರೋ ರೀತಿ ಓಡ್ಕೊಂಡು ಬರ್ತಾ ಇರ್ತಾನೆ. ಏನಾಯಿತು ಭೈರವ, ಮನುಷ್ಯ ಇಲ್ಲಿ ಹುಷಾರಾಗಿದ್ದಾನೆ ತಾನೇ, ಹಾಸ್ಪಿಟಲ್ ಇದ್ದಾನೆ ಅಂತ ಅಂದಾಗ ಅದು ಒಂದು ಎಡವಟ್ಟಾಗಿದೆ ಸಾಹೇಬ್ರೆ ಅಂತ ಅಂದಾಗ ಇವರಿಬ್ಬರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗಿದ್ದೇನಾಯ್ತು ಅಂತ ಸರಿಯಾಗಿ ಹೇಳು ಅಂತ ಹೇಳ್ತಿರ್ಬೇಕಾದ್ರೆ ಅವನನ್ನು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ವಾ, ನಮ್ಮ ಜೊತೆ ಚಕ್ರನು ಸಹ ಬಂದ, ವೀಲ್ಚೇರ್ ತರಕ್ಕೆ ಹೋದ ಅಂತ ಅನ್ಬೇಕಾದ್ರೆ ಬಾಯಿ ಮುಚ್ಕೊಂಡು ಅದೇನಾಯ್ತು ಅಂತ ಸರಿಯಾಗಿ ಹೇಳು, ಸುತ್ತಿ ಬಿಡಿಸಿ ಹೇಳ್ಬೇಡ ಅಂತ ಕೃಷ್ಣ ಬೈತಾ ಇರಬೇಕಾದ್ರೆ ಅವನನ್ನು ಕರ್ಕೊಂಡು ಒಳಗಡೆ ಹೋಗಬೇಕು ಅಂತಿದ್ವಿ, ಅಷ್ಟೊತ್ತಿಗೆ ನನಗೆ ಕಚ್ಚಿ ಅಲ್ಲಿಂದ ಓಡೋಗಿ ಜನಗಳ ಮಧ್ಯೆ ಸೇರ್ಕೊಬಿಟ್ಟ ಅಂತ ಅಂದಾಗ ಇವರಿಬ್ಬರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಕೋಪ ಮಾಡಿಕೊಂಡು ಕೃಷ್ಣ ಹೇಳ್ತಾ ಇರ್ತಾನೆ, ಅಲ್ಲ ವೀಲ್ ಚೇರ್ ಮೇಲೆ ಕುತ್ಕೊಂಡಿದ್ದ ಸಿಕ್ಕಾಬಟ್ಟೆ ಸುಸ್ತಾಗಿದ್ದ ಮನುಷ್ಯ ಅದೆಂಗೋ ಎದ್ದು ಓಡೋಗ್ತಾನೆ ಅಂತ ಅಂದಾಗ ಭೈರವನಿಗೆ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಹಾಗೆ ತಪ್ಪಿಸ್ಕೊಂಡು ಹೋದಂತ ಹೇಳ್ತಿದ್ದಲ್ಲ, ನೀನೇನೋ ಮಾಡ್ತಿದ್ದೆ ಅಂತ ಅಂದಾಗ ನಾನು ಅಲ್ಲೇ ಇದ್ದೆ ಸಾಹೇಬ್ರೆ, ನೋಡಿ ಯಾವ ರೀತಿ ಕಚ್ಚಿದಾನೆ, ನಾನು ಕಿರ್ಚಾಡೋ ಅಷ್ಟೊತ್ತಿಗೆ ತಪ್ಪಿಸ್ಕೊಂಡು ಹೋದ ಅಂತ ಅಂದಾಗ ಆ ಮನುಷ್ಯನಿಗೆ ತಲೆ ಬೇರೆ ಸರಿ ಇಲ್ಲ, ಎಲ್ಲೋದ್ರು ಎಂಥ ಕೆಲಸ ಮಾಡಿದೆ ಅಂತ ರಾಧೆ ಹೇಳ್ತಿರ್ಬೇಕಾದ್ರೆ ತಿಂದು ದಾಂಡಿಗೆ ಥರ ಬೆಳೆದಿದೆ, ಒಬ್ಬ ಮನುಷ್ಯನ ಹಿಡ್ಕೊಳಕ್ಕಾಗಲಿಲ್ವಾ ಅಂತ ಕೃಷ್ಣ ಭೈರವನಿಗೆ ಬೈತಾ ಇರ್ತಾನೆ. ಹಾಗೆ ಅವನನ್ನು ಹುಡುಕ್ಲಿಲ್ವ, ಹಾಗೆ ಓಡ್ಬಂದು ದಾಂಡ್ಗ ಅಂತ ಬೈತಿರ್ಬೇಕಾದ್ರೆ ಇಲ್ಲ ಸಾಹೇಬ್ರೆ ಹುಡುಕ್ತಿ ಎಲ್ಲೂ ಸಿಗಲಿಲ್ಲ ಅಂತ ಅನ್ಬೇಕಾದ್ರೆ ರಾಧಾ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡು ಅವ್ರ ಜೊತೆ ನಾವು ಹೋಗ್ಬೇಕಿತ್ತು, ಪಾಪ ವ್ಯಕ್ತಿ ಎಲ್ಲೋದ್ರು ಏನೋ ಒಂದು ಗೊತ್ತಾಗ್ತಿಲ್ಲ ಅಂತ ಅಂದಾಗ ಹೌದು ರಾಧಾ, ನಾನು ಮೀಟಿಂಗಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದೆ, ಅದ್ರ ಕಡೆ ಗಮನನೇ ಕೊಡಲಿಲ್ಲ ಅಂತ ಕೃಷ್ಣನ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ನೀತಿಗೆ ಸ್ವೀಟ್ ಕೊಡಬೇಕು ಅಂತ ಮೇಲ್ಗಡೆ ಮನೆಗೆ ಬಂದಾಗ ನೀತು ಎದ್ಕೊಂಡು ಅಕ್ಕ ನೀವು ಬಂದ್ರ ಅಂತ ಅಂದಾಗ ಕಾಂಗ್ರ್ಯಾಚುಲೇಷನ್ ನೀತು, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಅಂತೂ ಇಂತೂ ಮನೆಗೆ ಒಬ್ಬ ವಾರಸ್ದಾರ ಬರ್ತಿದ್ದಾನೆ, ನಿನ್ನಿಂದ ಅದು ಬರ್ತಿದ್ದಾನೆ ಅಂತ ಅನ್ಬೇಕಾದ್ರೆ ನೀತು ಕಣ್ಣೀರಾಗ್ತಿರ್ಬೇಕಾದ್ರೆ ಯಾಕೆ ಇಂಥ ಟೈಮಲ್ಲಿ ಖುಷಿಯಾಗಿರಬೇಕು, ಏನು ಕಣ್ಣೀರಾಗ್ತಿದೆಯಾ ಅಂತ ಊರ್ಮಿಳ ಕೇಳ್ತಾ ಇದ್ರೆ ಏನೂ ಇಲ್ಲ ಅಕ್ಕ, ಸಿಕ್ಕಾಪಟ್ಟೆ ಬೇಜಾರು ಆಗ್ತಿದೆ, ಖುಷಿನೂ ಆಗ್ತಿದೆ, ಆ ದೇವರು ನಮಗೆ ಕಂಡುಬಿಟ್ಟ, ಆದರೆ ಸ್ವಲ್ಪ ಕಾಂಪ್ಲಿಕೇಶನ್ ಇದೆ ಅಂತ ಡಾಕ್ಟ್ರ್ ಹೇಳಿದರು ಅಂತ ಅಂದಾಗ ಅತ್ತೆ ಮಾವನು ಸಹ ಹೌದಮ್ಮ ಸ್ವಲ್ಪ ಕಾಂಪ್ಲಿಕೇಶನ್ ಆಗುತ್ತಂತೆ, ನಮಗೂ ಅದೇ ಭಯ ಅಂತ ಹೇಳ್ತಾ ಇದ್ದರೆ ಇವಳಿಗೆ ನನಗೊಂದು ಉಪಾಯ ಸಿಕ್ತಲ್ಲ, ಏನೋ ಒಂದು ಐಡಿಯಾ ಸಿಕ್ತು, ಇವಳು ಮಗುನ ಹೊಟ್ಟೆಯಿಂದ ತೆಗ್ಸೋಕ್ಕೆ ಒಂದು ಐಡಿಯಾ ಸಿಕ್ತು ಅಂತ ಊರ್ಮಿಳ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಕೀರ್ತಿ ಹೇಳ್ತಾ ಇರ್ತಾನೆ, ಡಾಕ್ಟ್ರು ಹೇಳಿದರೆ ಆದರೆ ಅದಕ್ಕೆ ಅಂತ ಮೆಡಿಸನ್ ಎಲ್ಲ ಇದೆಯಲ್ಲ, ಅದರಿಂದ ಏನೂ ಕಾಂಪ್ಲಿಕೇಶನ್ ಆಗಲ್ಲ, ನೀವು ಹೆದರ್ಕೋಬೇಡಿ ಅಮ್ಮ ಅಂತ ಅನ್ಬೇಕಾದ್ರೆ ಊರ್ಮಿಳ ನಾಟಕ ಮಾಡ್ತಾ ಇರ್ತಾಳೆ. ನೋಡಿ ಅದಕ್ಕೆ ಇದು ಕೀರ್ತಿ ಮತ್ತು ನೀತು ಮಗು ಮಾತ್ರ ಅಲ್ಲ, ನನಗೂ ಮಗು ಇದ್ದಂಗೆ, ಇದಕ್ಕೇನು ತೊಂದರೆ ಆಗ್ದಂಗೆ ಭೂಮಿ ಮೇಲೆ ಬರೋ ಹಾಗೆ ನಾನು ಮಾಡ್ತೀನಿ, ನಿಮಗಾಗಂತ ಮಾತು ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ಮನೆಯವ್ರಿಗೆಲ್ಲರಿಗೂ ಸಹ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ನೀತಿನ ಜವಾಬ್ದಾರಿಯನ್ನು ನಾನು ತೊಗೋತೀನಿ ಅಂತ ಅಂದಾಗ ಮಾವನಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿ ಮನೆ ಹಿರೇ ಸೊಸೆಯಾಗಿ ಎಲ್ಲ ಕರ್ತವ್ಯ ಮಾಡ್ತಿದ್ಯಾ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅಂತ ಅಂದಾಗ ಮಹಾಲಕ್ಷ್ಮಿ ಅವರು ಹೇಳ್ತಾ ಇರ್ತಾರೆ, ನಿನ್ನ ಮಗನ ಜೊತೆ ಇನ್ನೊಬ್ಬ ವಾರಸ್ದಾರನೇ ಈ ಮನೆಗೆ ಬರ್ತಿದ್ದಾನಲ್ಲ, ಅದೇ ನನಗೆ ದೊಡ್ಡ ಖುಷಿ ಅಂತ ಮಹಾಲಕ್ಷ್ಮಿ ಅವರು ಹೇಳ್ತಾ ಇರ್ತಾರೆ. ಹಾಗೆ ಮಹಾಲಕ್ಷ್ಮಿ ಸಿಕ್ಕಾಪಟ್ಟೆ ಖುಷಿಯಿಂದ ಕೃಷ್ಣ ರಾಧಾ ಕುಲದೇವ್ರ ದೇವಸ್ಥಾನಕ್ಕೆ ಹೋಗಿದ್ದು ಎಲ್ಲ ಒಳ್ಳೇದಾಯಿತು, ಇನ್ನೇನಿದ್ರು ಕೃಷ್ಣನಿಗೂ ರಾಧಾನಿಗೂ ಒಂದು ಮಗುವಾಗಿ ಕೇಶವ ಮನೆಗೆ ಬಂದರೆ ಈ ಜನ್ಮಗೂ ಅಷ್ಟೇ ಸಾಕು ಊರ್ಮಿಳ ಅಂತ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಊರ್ಮಿಳ ಸಹ ನೀವು ಯೋಚನೆ ಮಾಡಬೇಡಿ ಅತ್ತೆ ಎಲ್ಲ ಸರಿ ಹೋಗುತ್ತೆ ಅಂತ ಅಂದಾಗ ಮಾವ ಸಿಕ್ಕಾಪಟ್ಟೆ ಬೇಜಾರಾಗಿ ನಿನ್ನ ಹೊಟ್ಟೆಲಿ ಅಷ್ಟು ಅಗ್ನಿ ಪರ್ವತ ಕತ್ಕೊಂಡು ಉರಿತಿದೆ, ಅದನ್ನೆಲ್ಲ ಸಹಿಸ್ಕೊಂಡು ನಮ್ಮನ್ನು ಇಷ್ಟು ಚೆನ್ನಾಗಿ ನೋಡ್ಕೋತಿದೆಯಲ್ಲಮ್ಮ, ಆದಷ್ಟು ಬೇಗ ದೇವರು ನಿನ್ನ ಮನಸ್ಸಲ್ಲಿರೋ ಅಗ್ನಿ ಪರ್ವತನ ತೆಗೆದಾಕ್ಲಿ ಅಂತ ಬೇಡ್ಕೋತಾ ಇರ್ತಾರೆ. ಹಾಗೆ ಮತ್ತೆ ಊರ್ಮಿಳ ನೋಡು ನೀತು ಅತ್ತೆ ಮಾವನಿಗೆ ಟೆನ್ಷನ್ ಕೊಡಬೇಡ ಆಯಿತಾ, ನಿನಗೆ ಏನೇ ಪ್ರಾಬ್ಲಮ್ ಆದರೂ ನನ್ನ ಹತ್ರ ಹೇಳು, ಸಂಕೋಚ ಪಡ್ಕೋಬೇಡ, ನಾನಿದ್ದೀನಿ ಅಂತ ಅಂದಾಗ ಅತ್ತೆ ಮಾವನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ನನ್ನ ಕಡೆ ರಾಧಾ ತುಂಬ ಡೀಪಾಗಿ ಯೋಚನೆ ಮಾಡಿಬಿಟ್ಟು ಏನು ಗೊತ್ತಾ ಅಣ್ಣ, ನಿಮಗೆ ಅವ್ರ ದೂರ ಸಂಬಂಧಿ ಅಂತ ಹೇಳಿದ್ರಲ್ವ, ಅವ್ರ ಹೆಸರು ಸೀನಣ್ಣ ಅಲ್ವಾ ಅಂತ ಅಂದಾಗ ಹ್ಞೂ ಚಿಕ್ಕವ್ರೆ ಯಾಕು ಅಂತ ಅನ್ಬೇಕಾದ್ರೆ ಯಾಕಿಲ್ಲ, ಅವ್ರು ನಿಮಗೆ ಗೊತ್ತು ಅಂತಂದ್ರೆ ಅವ್ರ ಮನೇನೂ ಗೊತ್ತಿರುತ್ತಲ್ಲ, ಅವ್ರ ದೂರ ಅವರು ಬನ್ನಿ ನಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ ಅಂತ ಅಂದಾಗ ಭೈರವನಿಗೆ ಶಾಕ್ ಆಗ್ತಾ ಇರುತ್ತೆ.
ಹಾಗೆ ಇನ್ನೊಂದು ಕಡೆ ಕೃಷ್ಣ ಹೇಳ್ತಾ ಇರ್ತಾನೆ, ಯಾಕೆ ಬರವ ಈ ರೀತಿ ಸೈಲೆಂಟಾಗಿ ನಿಂತ್ಬಿಟ್ಟಿಯಾ, ಏನಾಯಿತು? ಅವ್ರ ಮನೆಯವ್ರಿಗೆ ಫೋನ್ ಮಾಡು, ಹಾಗೆ ಅಲ್ಲಿ ಕರ್ಕೊಂಡು ಹೋಗು ಅಂತ ಅಂದಾಗ ಸೈಲೆಂಟಾಗಿ ನಿಂತ್ಕೊಬಿಡ್ತಾನೆ. ಹಾಗೆ ಅವ್ರ ಅಪ್ಪ ಅಮ್ಮ ಅಥವಾ ಅಣ್ಣ ತಮ್ಮ ಯಾರಾದರೂ ಇರ್ಬೋದಲ್ವಾ, ಅವ್ರಿಗೆ ಕಾಲ್ ಮಾಡು ಅಂತ ಅಂದಾಗ ಅವರೆಲ್ಲ ಇದ್ದಿದ್ರೆ ಇವ್ನ್ಯಾಕೆ ನನ್ನ ಜೊತೆ ಇರ್ತಿದ್ನ ಚಿಕ್ಕವರೇ, ಇವನಿಗೆ ಮದುವೆ ಬೇರೆ ಆಗಿಲ್ಲ, ಯಾರೂ ಸೇರಿಸಲ್ಲ ಅಂತ ಅಂದಾಗ, ಸಂಬಂಧಿಕರಿದ್ದಾರೆ ಅಂತ ಹೇಳ್ತಿದ್ರಲ್ಲ ಅಂತ ಅಂದಾಗ, ಸಂಬಂಧಿಕರಿದ್ದಾರೆ ಯಾರೂ ಸಹ ಇವನು ಹುಚ್ಚ ಅಂತ ಯಾರೂ ಸಹ ಇವನನ್ನ ಸೇರಿಸ್ತಿರ್ಲಿಲ್ಲ ಅಂತ ಸುಳ್ಳು ಸುಳ್ಳು ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು 2 ದಿನ ಅವನೇ ಬರ್ತಾನೆ, ಬಿಡಿ ಅವರೇ ಟೈಮ್ ಆಯಿತು, ನೀವು ದೇವಸ್ಥಾನಕ್ಕೆ ಹೋಗಿ ಅಂತ ಅಂದಾಗ, ಇವರೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಅಂತ ಅಂದಾಗ, ಭೈರವನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. 2 ದಿನ ನೋಡ್ತೀವಿ, ಅವನೇನಾದರೂ ಬರಲಿಲ್ಲ ಅಂತಂದರೆ, ಭೈರವ ನೀನೇ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕಂತ ಕೃಷ್ಣ ವಾರ್ನ್ ಮಾಡ್ತಾ ಇರ್ತಾನೆ. ಹಾಗೆ ಮತ್ತೆ ಏನಾದರೂ ಪ್ರಾಬ್ಲಮ್ ಆದರೆ ಪೊಲೀಸ್ ಬಂದು ನಿನ್ನೆ ಹಿಡ್ಕೋತಾರೆ. ಸೊ ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತ ಅಂದಾಗ, ಸರಿ ಅದನ್ನೆಲ್ಲ ನೋಡ್ಕೋತೀನಿ, ನೀವು ದೇವಸ್ಥಾನದೊಳಗಡೆ ಹೋಗಿ ಅಂತ ಕಳಿಸ್ಬಿಟ್ಟು, ಬದುಕ್ತು ಬಾಡ ಜೀವ ಅಂತ ಈ ಕಡೆ ಮಾತ್ರ ತುಂಬ ಬೇಜಾರಾಗ್ತಿದೆ, ಮನಸ್ಸಿಗೆ ಕಸಿಬಿಸಿ ಆಗ್ತಾ ಇದೆ. ಪಾಪ ನಮ್ಮ ಕೈಲಿ ಸಿಕ್ಕಿದ್ರೆ ಟ್ರೀಟ್ಮೆಂಟ್ನ ಕೊಡಿಸ್ಬೋದಿತ್ತು ಅಲ್ವಾ ಇವರೇ ಅಂತ ಅಂದಾಗ, ಬೇಜಾರು ಮಾಡ್ಕೋಬೇಡಿ, ದೇವಸ್ಥಾನದಲ್ಲಿ ನೆಮ್ಮದಿ ಸಿಗುತ್ತೆ ಬನ್ನಿ ಅಂತ ಕೃಷ್ಣ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆದರೆ ರಾಧಾ ಯೋಚನೆ ಮಾಡ್ತಾ ಇರ್ತಾಳೆ, ಇಲ್ಲಿ ಏನೋ ತಪ್ಪಾಗಿದೆ, ಭೈರವ ಹೇಳ್ತಿರೋದನ್ನ ನಂಬಕ್ಕಾಗ್ತಿಲ್ಲ, ಇನ್ಮೇಲೆ ಒಂದು ಕಣ್ಣು ಇಡಬೇಕು ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ರೆ, ಇನ್ನೊಂದು ಕಡೆ ಚಕ್ರಿ ಕೇಶವನ ಕಟ್ಟಾಕಿ ಸಿಕ್ಕಾಬಟ್ಟೆ ಹೊಡಿತಾ ಇರ್ತಾನೆ. ಈ ಚಕ್ರಿಗೆ ನೀನು ಸಿಕ್ಕಾಬಟ್ಟೆ ಟೆನ್ಷನ್ ಕೊಡ್ತಿದೆಯಲ್ಲ, ನೀನು ಸುಮ್ಮನೆ ಬಿಡಲ್ಲ, ಒಂದು ಫೋಟೋ ತೆಗೆದು ಮೊದಲು ಮೇಡಮ್ಗೆ ಕಳಿಸ್ತೀನಿ, ಆಮೇಲೆ ನಿನ್ನ ವಿಚಾರಿಸ್ಕೊತೀನಿ ಅಂತ ಫೋಟೋ ತೆಕ್ಕೋತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ರಾಧನ್ನ ಕರ್ಕೊಂಡು ಕೃಷ್ಣ ಟೆಂಪಲ್ ಹತ್ರ ಬರ್ತಿರ್ಬೇಕಾದ್ರೆ, ರೋಡ್ ಕ್ರಾಸ್ ಮಾಡೋಕ್ಕಾಗದೆ ಎದ್ರುಕೊಂಡು ನಿಂತಿರ್ಬೇಕಾದ್ರೆ ಕೈ ಹಿಡಿದು ನಿಧಾನಕ್ಕೆ ಕರ್ಕೊಂಡು ಬರ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.